ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಕೆಲವು ಸಂತ್ರಸ್ತೆಯರಿಗೆ ಒತ್ತಡವನ್ನ ಹೇರ್ತಾ ಇದೆ ಅನ್ನುವ ಆರೋಪ, ಪೊಲಿಟಿಕಲ್ ಆರೋಪಗಳು ಬಂದಿದ್ವು. ನಿನ್ನೆ ರಾಷ್ಟ್ರೀಯ ಮಹಿಳಾ ಆಯೋಗ ಒಂದು ಪ್ರೆಸ್ ನೋಟ್ ಅನ್ನು ಕೊಟ್ಟು ಕರ್ನಾಟಕದ ಪೊಲೀಸರು ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ಕೊಡು ಅಂತ ಒಬ್ಬ ಸಂತ್ರಸ್ತೆಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಅನ್ನುವ ಆರೋಪವನ್ನ ರಾಷ್ಟ್ರೀಯ ಮಹಿಳಾ ಆಯೋಗ ತನ್ನ ಪ್ರೆಸ್ ನೋಟ್ ಮೂಲಕ ಮಾಡಿತ್ತು. SIT ವಿರುದ್ಧವೇ ಆರೋಪವನ್ನ ಮಾಡಿತ್ತು. ಬೆಂಗಳೂರಿನ ಜಯನಗರದ ಒಬ್ಬ ಮಹಿಳೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ರು. ಬಲವಂತವಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ್ನ ಕೊಡಬೇಕು ಅನ್ನುವ ಒತ್ತಾಯವನ್ನ SIT ಮಾಡ್ತಾ ಇದೆ ಅಂತ, SIT ಹೆಸರು ಹೇಳಿ ಕೆಲವು ಸಂತ್ರಸ್ತೆಯರು ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಆ ಪ್ರೆಸ್ ನೋಟ್ನಲ್ಲಿ ಸ್ಪಷ್ಟವಾಗಿ SIT ಅಧಿಕಾರಿಗಳೇ ಒತ್ತಡವನ್ನ ಹೇರ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿರಲಿಲ್ಲ. ಸಿವಿಲ್ ಡ್ರೆಸ್ನಲ್ಲಿ ಇದ್ದಂತಹ ಮೂವರು ಬೆದರಿಕೆ ಹಾಕ್ತಾ ಇದ್ದಾರೆ ಪ್ರಜ್ವಲ್ ವಿರುದ್ಧ ಕಂಪ್ಲೇಂಟ್ ಕೊಡಿ ಅಂತ. ಈಗ ಪದೇ ಪದೇ ಮಹಿಳೆಗೆ ಫೋನ್ ಮಾಡಿ ಕಿರುಕುಳ ಕೊಡ್ತಾ ಇದ್ದಾರಂತೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಕಂಪ್ಲೇಂಟ್ ಕೊಡಿ ಅಂತ. ಈಕೆ ಕಳೆದ 4 ತಿಂಗಳಿಂದ ಪ್ರಜ್ವಲ್ ರೇವಣ್ಣ ನಿವಾಸದಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಪ್ರಜ್ವಲ್ ವಿರುದ್ಧ FIR ಮಾಡಿಸ್ಬೇಕು ಅಂತ ಮಹಿಳೆಗೆ ಒತ್ತಡ ಬರ್ತಾ ಇದೆ ಅಂತ. ಈಗ SIT ಸದಸ್ಯ ಅಂತ ಹೇಳಿಕೊಂಡು ಯಾರು ಈಕೆಗೆ ಬೆದರಿಕೆ ಹಾಕಿದ್ದಾರೆ ಆ ವಿಚಾರವನ್ನ SIT ತನಿಖೆ ಮಾಡೋದಕ್ಕೆ ಮುಂದಾಗಿದೆ. ಬೆದರಿಕೆ ಬಗ್ಗೆ ದೂರಿನಲ್ಲಿ ಸಂತ್ರಸ್ತೆ ಉಲ್ಲೇಖ ಮಾಡಿದ್ದಾರೆ. ಮೇ 3ನೇ ತಾರೀಕಿಂದ ನಿರಂತರವಾಗಿ ಬೆದರಿಕೆ ಬರ್ತಾ ಇದೆ ಅಂತ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಬರೆದಿರುವಂತಹ ದೂರು. SIT ಅಧಿಕಾರಿಗಳು ಯಾರು ಈ ರೀತಿಯಾಗಿ ಬೆದರಿಕೆಯನ್ನ ಹಾಕಿದ್ದಾರೆ ಅದರ ಬಗ್ಗೆ ನಾವು ಚೆಕ್ ಮಾಡ್ತೀವಿ ಅಂತ SIT ಹೇಳ್ತಾ ಇದೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ದಾಖಲಿಸುವಂತೆ ಬೆದರಿಕೆ, SIT ಅಧಿಕಾರಿ ಎಂದು ಮಹಿಳೆಗೆ ಕರೆ ಮಾಡ್ತಿರುವಂತಹ ಒಬ್ಬ ಅಧಿಕಾರಿ ನಿನ್ನೆ ಪತ್ನಿಗೆ ಹೇಳಿ ದೂರು ಕೊಡಿಸುವಂತ ಪತಿಗೂ ಬೆದರಿಕೆ ಕರೆ ಬಂದಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ದೂರು ಕೊಡದಿದ್ರೆ ಸುಳ್ಳು ಕೇಸ್ ಫಿಟ್ ಮಾಡ್ತೀವಿ ನಿಮ್ಮ ಮೇಲೆ ಅಂತ ಎಚ್ಚರಿಕೆಯನ್ನ ಹಾಕಲಾಗಿದೆ. ಹಾಸನದ ಮನೆ ಬಳಿ ತೆರಳಿ ಮಹಿಳೆ ಪತಿಗೆ ವಾರ್ನಿಂಗ್ ಹಾಕಲಾಗಿದೆ. ವಾರ್ನಿಂಗ್ ಎಚ್ಚರಿಕೆಯನ್ನ ಕೊಡಲಾಗಿದೆ. SIT ಅಧಿಕಾರಿಗಳ ಸೋಗಿನಲ್ಲಿ ಹೋಗಿ ಮಹಿಳೆಗೆ ಬೆದರಿಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಬರ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಆ ಮಹಿಳೆಯ ದೂರಿನ ಪ್ರತಿ ಲಭ್ಯ ಆಗಿದೆ. SIT ಅಧಿಕಾರಿಗಳ ನೆಪದಲ್ಲಿ ಮಹಿಳೆಗೆ ಬೆದರಿಸ್ತಾ ಇದ್ದಾರೆ ಅನ್ನುವ ದೂರು. ರಕ್ಷಣೆ ಕೋರಿ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಆ ಮಹಿಳೆ ಪತ್ರವನ್ನ ಬರೆದಿದ್ದಾರೆ. ಆ ಮಹಿಳೆ ಬರೆದ ಪತ್ರವನ್ನ ಉಲ್ಲೇಖಿಸಿ ನಿನ್ನೆ ರಾಷ್ಟ್ರೀಯ ಮಹಿಳಾ ಆಯೋಗ ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿತ್ತು. ಈವರೆಗೂ ಯಾವ ಸಂತ್ರಸ್ತೆಯೂ ರಾಷ್ಟ್ರೀಯ ಮಹಿಳಾ ಆಯೋಗದ ಮುಂದೆ ಬಂದು ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ಕೊಟ್ಟಿಲ್ಲ. ಒಬ್ಬ ಮಹಿಳೆ ಬಂದಿದ್ದಾಳೆ, ಆಕೆಗೆ ಪ್ರಜ್ವಲ್ ರೇವಣ್ಣ ಮೇಲೆ ದೂರು ಕೊಡುವಂತೆ ಬೆದರಿಸಲಾಗ್ತಿದೆ ಅಂತ. ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ಕೊಡುವಂತೆ ನನ್ನನ್ನ ಬೆದರಿಸಲಾಗ್ತಾ ಇದೆ ಅಂತ ಮಹಿಳೆಯೊಬ್ಬರು ಮಹಿಳಾ ಆಯೋಗಕ್ಕೆ ಕೊಟ್ಟ ದೂರಿನ ಪ್ರತಿ ನಮಗೆ ಲಭ್ಯ ಆಗಿದೆ. ಸುಳ್ಳು ಕೇಸ್ ದಾಖಲಿಸಲು ಹುನ್ನಾರ ಮಾಡಲಾಗ್ತಾ ಇದೆ ಅಂತ ಈಗ ರಾಷ್ಟ್ರೀಯ ಮಹಿಳಾ ಆಯೋಗ ಈ ದೂರನ್ನ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಅವರಿಗೆ ರವಾನೆ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.